ಜೀವನದ ಅಡುಗೆ ಬಾಡಿಸೋ ಮಾತೇ ಹೊರತು ಬೇರೆ ಅಡುಗೆ ಮಾಡಿಕೊಡ್ತೀನಿ ಅಂತಲ್ಲ. ಸದ್ಯ ನಾನು ಒಳ್ಳೆ ಅಡುಗೆ ಮಾಡ್ತೀನಿ ಇರಲಿ, ಆದರೂ ಈ ಒಂದು ಪಿತೃಪಕ್ಷದಲ್ಲಿ ಪಿತೃಮಾಸದಲ್ಲಿ ಯಾವತ್ತೂ ಅಮಾವಾಸ್ಯೆ ಅಂತಕ್ಕಿಂತ ಶ್ರೇಷ್ಠವಾಗಿರೋದು ಮಹಾಲಯ ಅಮಾವಾಸ್ಯೆ. ನವರಾತ್ರಿ ಹತ್ತಿರ ಬರ್ತಾ ಇರಬೇಕಾದ್ರೆ ನೀವುಗಳೆಲ್ಲ ಏನು ಹೇಳಿದ್ದೀನಿ, ಪಿತೃಪಕ್ಷಗಳ ಸಮಯದಲ್ಲಿ ದಯವಿಟ್ಟು ಯಾರೂ ರಾತ್ರಿ ಹೊತ್ತು ಅನ್ನದ ಪದಾರ್ಥವನ್ನು ತಿನ್ನಬೇಡಿ. ತದನಂತರ ಮಾಲೆ ಅಮಾವಾಸ್ಯೆ ದಿವಸ ಅಂತೂ ದಯವಿಟ್ಟು ಎಲ್ಲರೂ ಅನ್ನವನ್ನು ಮಾಡಲೇಬೇಡಿ. ಬೆಳಗಿಂದ ಸಾಯಂಕಾಲದವರೆಗೂ ಅನ್ನದ ಪದಾರ್ಥವಾಗಲಿ ಅನ್ನವನ್ನು ಮಾಡಲೇಬೇಡಿ. ಬರೀ ಚಪಾತಿಯಲ್ಲೋ ಉಪ್ಪಿಟ್ಟಲ್ಲೋ ಅವಲಕ್ಕಿಯಲ್ಲೋ ಹೀಗಿದ್ದುಬಿಟ್ರೆ ಜೀವನ ಉತ್ತಮ. ಅದಕ್ಕೆ ಪ್ರತಿಯೊಬ್ಬರ ಜೀವನವನ್ನು ಯಾತಕ್ಕೆ ಅಂದರೆ ಮೈಲಿಗೆ ಮಡಿ ಅಂತೀವಲ್ಲ, ಹಾಗೆ ಮುಸುರೆ. ನೀವೆಲ್ಲ ಏನು ಮಾಡ್ತೀರಿ ಗೊತ್ತಾ, ಫ್ರಿಡ್ಜಲ್ಲಿ ಲಾಟ್ಗಟ್ಟಲೆ ಇಟ್ಟಿರ್ತದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಮಾಲೆ ಅಮಾವಾಸ್ಯೆಗೆ ಇವತ್ತಿಂದನೇ ಎಲ್ಲ ಫ್ರಿಡ್ಜೆಲ್ಲ ಖಾಲಿ ಮಾಡ್ಕೊಳ್ಳಿ. ಫ್ರಿಡ್ಜಲ್ಲಿ ಹಳೇದು ತಿಂಡಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಮಾಡಿಟ್ಬಿಟ್ಟಿರ್ತೀರ ಸ್ಟಾಕು. ಸೋಂಬೇರಿಗಳಿರ್ತೀರ ಭಾಳ ಜನ, ಅವತ್ತಿಗವತ್ತು ಫ್ರೆಶ್ ಆಗಿ ಮಾಡ್ಕೊಳ್ಳೋದಲ್ಲ. ಅಯ್ಯೋ ಇರಲಿ, ಇವತ್ತು ಊರಿದ್ರೆ ನಾಳೆ ಸ್ವಲ್ಪ ಹುಳಿ ಬರುತ್ತೆ, ಹುಳಿ ಬಂದ ಮೇಲೆ ಇವತ್ತು ಮಾಡಿರೋ ಇಡ್ಲಿಗೆ ನಾಳೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ರೆ ಈರುಳ್ಳಿ ಇಡ್ಲಿ ಅಥವಾ ಈರುಳ್ಳಿ ದೋಸೆ ಒಯ್ದುಬಿಡೋದು. ಇನ್ನು ಸ್ವಲ್ಪ ದಿವಸ ಹಾಗೆ ಬಿಟ್ಟರೆ ಒಂದು ಪಡ್ಡು ಮಾಡಿಕೊಂಡು ನಾಡಿದ್ದು ದಿವಸ ಇನ್ನೊಂದು ಸ್ವಲ್ಪ ಹುಳಿ ಬರುತ್ತೆ, ಚೆನ್ನಾಗಿ ಗುಂಡಿಗೆ ಬೆಂದಿರುತ್ತೆ, ಮಾಡ್ಕೊಳ್ಳೋಣ ಅಂತ. ನಿಮ್ಮ ಅನುಕೂಲಕ್ಕೆ ನೀವು ಜೀವನ ಮಾಡ್ಕೊಂಡಿರೋ ಹೊರತು ಯಾವತ್ತೂ ಹಾಗೆ ಇಟ್ಕೋಬೇಕು ಅಂತಲ್ಲ. ಮನೆಯೆಲ್ಲ ಶುಚಿರ್ಭೂತ ಪಡಿಸ್ಕೊಳ್ಳಿ. ನಾಳೆಕೆಂದರೆ ಮಾಲೆ ಅಮಾವಾಸ್ಯೆ ದಿವಸ ದೇವ್ರ ಮೇಲೆ ದೀಪ ಹಚ್ಚಿ ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅಮಾವಾಸ್ಯೆ ಲಕ್ಷ್ಮಿಗೆ ಶ್ರೇಷ್ಠ. ಆದರೆ ಪಿತೃಗಳನ್ನೂ ನೆನೆಸ್ಕೋಬೇಕಾದ್ರೆ ನಾಳೆ ಮಾಲೆ ಅಮಾವಾಸ್ಯೆಗೆ ಏನು ವಿಶೇಷ ಅಂದರೆ, ಎಲ್ಲರೂ ಬಂದು ಸೈಲೆಂಟಾಗಿ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಆಶೀರ್ವಚನ ಮಾಡ್ತಾರಂತೆ. ಗರುಡ ಪುರಾಣ ಓದ್ಕೋಬೋದು ಅಂತ ಹೇಳ್ತೀವಿ. ಆಶೀರ್ವಚನ ಮಾಡ್ತಾರಂತಂದರೆ, ತಾತ ಹೋಗ್ಬಿಟ್ಟಿದ್ರೆ ಆ ದಿವಸ ಬರ್ತಾರಂತೆ. ದೂರದಿಂದ ನೋಡ್ಬಿಟ್ಟು ನನ್ನ ಮೊಮ್ಮಗ, ನನ್ನ ಅತ್ತೆ, ನನ್ನ ಮಾವ, ನನ್ನ ಮನೆಯ ಕುಟುಂಬ ಅಂಥೇಳಿ ಆ ದೂರದಿಂದ ಸಂತೋಷಪಟ್ಟು ಹೋಗ್ತಾರಂತೆ. ಯಾಕೆಂದರೆ 15 ದಿವಸದಲ್ಲೆಲ್ಲ ಪಿಂಡ ಪ್ರದಾನಗಳು ತರ್ಪಣಗಳೆಲ್ಲ ಮಾಡಿರ್ತಿರಲ್ಲ, ಆಗಿದ್ದರೆ ಮಾತ್ರ. ನೀವೇನು 15 ದಿವಸದಿಂದ ಮಾಡಿದೆ ನಿಮ್ಮ ಪಾಡಕ್ಕೆ ನೀವು ಚೂಪಲು 4 ಮೇಪಲು ಅಂತ ನಿಮ್ಮ ಪಾಡಕ್ಕೆ ತಿನ್ಕೊಂಡು ಕೂತ್ಕೊಂಡು ನಿಮ್ಮ ಜೀವನ ನಡೆಸ್ಕೊಂಡು ಇದೆಲ್ಲ ಏನೂ ಮಾಡದಿದ್ದವ್ರಿಗೆ ವಿಧಿ ಅಮಾವಾಸ್ಯೆ ದಿವಸ ಸೈಲೆಂಟ್ ಕಿಲ್ಲರ್. ಇನ್ನು ಮೇಲೆ ಶುರುವಾಗುತ್ತೆ ಸೈಲೆಂಟ್ ಕಿಲ್ಲಿಂಗು. ಆ ಸೈಲೆಂಟ್ ಕಿಲ್ಲಿಂಗ್ ಏನಂದರೆ ಉಗ್ರವಾಗೋಗುತ್ತೆ. ಮಾಲೆ ಅಮಾವಾಸ್ಯೆ ದಿವಸ ಪಿತೃಗಳು ಉಗ್ರವಾಗಿ ಹೋಗ್ತಾರಂತೆ. ಆ ಫೋಟೋಗಳೆಲ್ಲ ಏನಿಟ್ಟಿದ್ದೀರಾ, ನಾಳೆ ದಿವಸ ಎಲ್ಲರನ್ನೂ ಸ್ಮರಣೆ ಮಾಡಿಕೊಂಡು ಒಂದು ಫೋಟೋವನ್ನು ದೇವರ ಮೇಲಿಟ್ಟು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದರೆ, ದಯವಿಟ್ಟು ಎಲ್ಲರೂ ಸತ್ತೋದವ್ರನ್ನೆಲ್ಲ ದೇವ್ರ ಮೇಲೆ ಇಡಬೇಡಿ ಫೋಟೋಗಳನ್ನ. ಎಷ್ಟೋ ಜನ ಸತ್ತೋದ ತಾತ ಮುತ್ತಾತಂದ್ರನ್ನೆಲ್ಲ ಫೋಟೋ ಇಟ್ಟಿರ್ತಾರೆ. ಯಾವತ್ತು ತಿಳ್ಕೊಳ್ಳಿ, 5th ಜನರೇಷನ್ 4 ಜನರೇಷನ್ ಆಗಿಬಿಡ್ಬೇಕು. ನಿಮ್ಮ ತಾತ ಅವ್ರ ತಾತ ಅಲ್ಲಿವರೆಗೂ 5 ಜನರೇಷನ್ ಮೇಲ್ಪಟ್ಟಂದರೆ 5th ಜನರೇಷನ್ ಮೇಲೆ ನಿಮಗೆ ಗೊತ್ತೇ ಇಲ್ಲದೆ ಇರತಕ್ಕಂಥ ವಂಶಕ್ಕೆ ಫೋಟೋವನ್ನು ದೇವ್ರ ಮೇಲೆ ಇಡ್ಬೋದು. ಅಂದರೆ 4 ತಲೆಮಾರು ಆದ ಮೇಲೆ ದೇವ್ರತೋ ಸಮಾನ ಅಂದರೆ ದೇವ್ರ ಪಾದ ಸೇರಿಬಿಟ್ರು ಇವ್ರನ್ನ ನಮಸ್ಕಾರ ಮಾಡೋದು ಆಶೀರ್ವಾದ ಅಂತಂದವ್ರಿಗೆ ಮಾತ್ರ ದೇವ್ರ ಮೇಲೆ ಜಾಗ. ಇಲ್ಲದೇ ಇದ್ರೆ ಎಲ್ಲರಿಗೂ ಅಟ್ಟದ ಮೇಲೆ ಜಾಗ. ಹಬ್ಬದ ದಿವಸ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಎಲ್ಲರಿಗೂ ತಿಥಿ ಕೆಳಗಡೆ ಜಾಗ. ಫೋಟೋ ಪೂಜೆ ಪುರಸ್ಕಾರ ಮೇಲೆ ತಿರುಗಿ ಮತ್ತೆ ಅಟ್ಟದ ಮೇಲೆ ಹಾಕ್ಬಿಡ್ಬೇಕು. ಹಾಲಲ್ಲಿ ಹಾಕೋದು ಎಲ್ಲ ಮಾಡಬಾರ್ದು. ಅಕಸ್ಮಾತ್ ನಿಮ್ಮ ಸ್ವಂತ ತಂದೆ ತಾಯಿ, ನಿಮ್ಮ ಸ್ವಂತ ಅತ್ತೆ ಮಾವ ಇದ್ದರೆ ಅಂದರೆ ಹೆಂಡತಿ ಕಡೆನೂ ಒಂದೇ ಗೌರವ ಕೊಡಬೇಕು, ಗಂಡನ ಕಡೆನೂ ಒಂದೇ ಗೌರವ ಕೊಡಬೇಕು. ರೀ ಏನು ರೀ ನಿಮ್ಮ ಅಪ್ಪ ಅಮ್ಮನ ಮಾತ್ರ ಹಾಕ್ಕೊಂಡ್ರಿ, ನಮ್ಮ ಅಪ್ಪನ ಮೇಲೆ ಅಟ್ಟದ ಮೇಲೆ ಹಾಕ್ಬಿಟ್ರಿ, ಆ ಬಾತ್ರೂಮ್ ಅಟ್ಟದ ಮೇಲೆ ಅಂತ ಹೇಳೋದು. ಬೇಜಾರು ಮಾಡ್ಕೋಬೇಡಿ. ನಿಮ್ಮಪ್ಪ ಅಮ್ಮ ಅವರಪ್ಪ ಅಮ್ಮ ಇಬ್ಬರೂ ನಿಮ್ಮ ಮನೆ ಬೆಡ್ರೂಮಲ್ಲಿ ನೀವು ಮಲಗಿದ್ದೋ ಜಾಗದಲ್ಲಿ ಹಾಕೋಬೋದು. ಆಗ ಗಂಡನಿಗೆ ಅತ್ತೆ ಮಾವನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಹೆಂಡತಿಗೆ ಅತ್ತೆ ಮಾವನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಆಗತ್ತೆ. ಆದರೆ ಅವ್ರ ತಂದೆ ಅವ್ರ ತಾತ ಎಲ್ಲರೂ ಹಾಕೋಬಾರ್ದು. ಇವನ್ನೆಲ್ಲ ಅಟ್ಟಕ್ಕೆ ಬಿಸಾಕ್ಬಿಡಿ. ಪಿತೃಪಕ್ಷದ ಸಮಯದಲ್ಲಿ ಸ್ನಾನ ಮಾಡ್ಕೊಂಡ್ವಿ, ಕಾರ್ಯ ಮುಗಿಸಿದ್ವಿ, ತರ್ಪಣ ಕೊಟ್ಬಿಟ್ಟು ಮಾಡಿಬಿಟ್ವಿ. ಅಕಸ್ಮಾತ್ ಇಂಥ ಫೋಟೋಗಳನ್ನ ಮತ್ತೆ ಹಾಕಿದಾಗ ಮನೆ ವಾತಾವರಣ ಚೇಂಜ್ ಆಗಿಬಿಡುತ್ತೆ. ಮಾಲೆ ಅಮಾವಾಸ್ಯೆಗೆ ಬಂದವರು ಸ್ಥಿರವಾಗಿ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದರೆ ದೀಪ ಹಚ್ಚಿರ್ತಿರಲ್ಲ, ದೀಪದಲ್ಲಿ ಸೇರ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ನಾನು ಹೇಳೋದು, ದೇವ್ರ ಮೇಲೆ ದೀಪ ಹಚ್ಚಬೇಕು. ತುಳಸಿ ಕಟ್ಟೆಯಲ್ಲಿ ದಯವಿಟ್ಟು ನಾಳೆ ಮಾಲೆ ಅಮಾವಾಸ್ಯೆಗೆ ಬೆಳಗ್ಗೆಯಿಂದನೇ ದೀಪ ಹಚ್ಚಬೇಕು, ಸಾಯಂಕಾಲ ದೀಪ ಹಚ್ಕೋಬೇಕು. ತುಳಸಿ ಕಟ್ಟೆ ಹತ್ರ ಬೆಳಗ್ಗೆ ದೀಪ ಹಚ್ಚಿದಾಗ ಎಲ್ಲ ಬಂದಿರೋರು ಹೊರಗಡೆ ನಿಂತಿರ್ತಾರೆ. ನೀವು ಊಟವನ್ನು ಲಕ್ಷಣವಾಗಿ ಹಬ್ಬದ ಅಡುಗೆ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತನ್ನು ಹಬ್ಬದ ಅಡುಗೆ ಮಾಡಿಕೊಂಡು ಏನು ಊಟವನ್ನಿದೆ ನಿಮ್ಮ ಊಟ ಇವತ್ತಿಂದ ಸಂಕಲ್ಪ ಮಾಡ್ಕೊಂಬಿಡಿ. ನೋಡಿ, ನಾನೆಲ್ಲ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊತಿದ್ದೀವಿ ಅನ್ನೋ ಥರ ನಿಮ್ಮ ತಟ್ಟೆಯಲ್ಲಿ ಏನು ಮಾಡ್ತೀರಾ, ನಿಮ್ಮ ತಟ್ಟೆಗೆ ಒಂದು ಸ್ವಲ್ಪ ಅನ್ನ ಹಾಕ್ತಾರಾ, ಏನಾದ್ರು ತಿಂಡಿ ಹಾಕ್ತಾರಾ, ಅದನ್ನು ಕಣ್ಗೊತ್ಕೊಂಡು ಹೊರಗಡೆ ಎತ್ಕೊಂಡು ಕಲ್ಮೆ ಹಾಕ್ಕೊಳ್ಳಿ. ಪಕ್ಕದ ನಿಮ್ಮ ಮಗಳ ತಟ್ಟೆಗೆ ಹಾಕ್ತಾರ ಅವಳು ಎತ್ಕೊಂಡು ಹಾಕಬೇಕು, ಮಗನ ತಟ್ಟೆಗೆ ಹಾಕ್ತಾರ ಅವಳು ಎತ್ಕೊಂಡು ಹೋಗಬೇಕು, ಗಂಡನ ತಟ್ಟೆಗೆ ಹಾಕ್ತಾರ ಅವ್ರು ಎತ್ತಬೇಕು. ಅವ್ರವ್ರ ತಟ್ಟೆಯಲ್ಲಿ ಏನು ಬರುತ್ತೋ ಮೊದಲನೇ ತೂತು ಬಾಯಿಗೆ ಹಾಕೋಬೇಡಿ. ಅದನ್ನು ತೊಗೊಂಡು ಪಿತೃಗಳನ್ನ ನೆನೆಸ್ಕೊಂಡು ಋಣವನ್ನು ತೀರ್ಸೋಕ್ಕೆ ಕರ್ಮಾಧಿಪತಿ ಶನಿ ನೆನೆಸ್ಕೊಂಡು ಹೊರಗಡೆ ಹೋಗಿ ಕಲ್ಮೇಲೆ ಹಾಕಿದ್ರೆ ನಾಯಿ ಕಾಗೆ ಎರಡೇ ತಿನ್ನೋದು, ಅದೆರಡೂ ತಿನ್ಕೊಳ್ತಕ್ಕಂಥದ್ದು. ಅಯ್ಯೋ ಹಂದಿನೂ ತಿಂತು ಅಂದ್ಕೊಳ್ಳೋದೆಲ್ಲ ತಲೆ ಕೆಡಿಸ್ಕೊಬೇಡಿ ನೀವು, ಅದು ಯಾರು ತಿನ್ಕೊಂಡು ಹೋಗಲಿ. ಬಟ್ ನೀವು ಹಾಕೋದನ್ನು ಕಾಗೆ ಅಥವಾ ನಾಯಿ ಅದನ್ನು ತಿನ್ನೋಕೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅದು ತಿನ್ಕೊಳ್ಳುತ್ತೆ. ನೀವು ಹಾಕ್ಬಿಟ್ಟು ಬಂದ್ರಿ ಅಂತ ತಿಳ್ಕೊಳ್ಳಿ, ನೆನೆಸ್ಕೊಂಡು ಸ್ಮರಣೆ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಊಟ ಮಾಡಿ. ಯಾವತ್ತು ತಿಳ್ಕೊಳ್ಳಿ, ಮಧ್ಯಾಹ್ನದ ಊಟವನ್ನು ಯಾವ ಕಾರಣಕ್ಕೂ ಇವತ್ತಿಂದ ಸಂಕಲ್ಪ ಮಾಡ್ಕೊಳ್ಳಿ. ಮಧ್ಯಾಹ್ನದ ಊಟ ನಾನು ಹೋಟೆಲ್ ಮಾಡ್ತಿದ್ರೆ
ಹೋಟ್ಲಲ್ಲಿ ಅಕಸ್ಮಾತ್ ಇದ್ರೆ ಹೆಂಗ್ರಿ ಇಡೋದು ಅಂತ ಕೆಲವರು ಕೇಳ್ತೀರಾ. ಹೋಟ್ಲಲ್ಲಿ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ. ಫಸ್ಟ್ ತುತ್ತನ್ನು ಏನು ತೊಗೊತೀರೋ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಒಂದು ರೊಟ್ಟಿನೋ ಬಿಟ್ಟಿನೋ ಏನು ತಿಂತೀರೋ ಗೊತ್ತಿಲ್ಲ, ಗೋಬಿ ಮಂಚೂರಿ ಏನು ತಿಂತೀರೋ, ಫ್ರೈಡ್ ರೈಸ್ ತಿಂತೀರೋ ದೇವರೇ ಬಲ್ಲ, ನೂಡಲ್ಸೇ ನುಂಗ್ತಿರೋ ಗೊತ್ತಿಲ್ಲ, ನೂಡಲ್ಸ್ ತಿನ್ನಬೇಡಿ ಅಂತ ಹೇಳಿದಿರಿ. ಆಶ್ಲೇಷ ಬಲೆ ಪ್ರೇತ ಸಂಸ್ಕಾರ ಮಾಡಿದ್ದ ಪಕ್ಷದಲ್ಲಿ ಅಥವಾ ಸರ್ಪ ಸಂಸ್ಕಾರ ಮಾಡಿದ ಪಕ್ಷದಲ್ಲಿ ನೂಡಲ್ಸ್ ಮುಟ್ಕೊಡ್ದು. ಪಡವಲ್ಕಾಯಿ, ಸೋರೆಕಾಯಿ, ನೂಡಲ್ಸು, ಶಾವಿಗೆ ಜಮ್ದ ಮುಟ್ಬಾರ್ದು. ನೂಡಲ್ಸ್ ಅಂತ ತಿನ್ಬಿಡೋದು, ಶಾವಿಗೆ ಉಪ್ಪಿಟ್ಟು ಅಂತ ತಿನ್ಬಿಡೋದು, ಶಾವಿಗೆ ಪಾಯಸ ಅಂತ ನುಂಗ್ಬಿಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಅದನ್ನು ಮುಟ್ಟೋದೇ ನಿಷೇಧ. ಸೊ ಅಂಥದಕ್ಕೆಲ್ಲ ಏನು ಮಾಡೋದು, ಟಿಶ್ಯೂ ಪೇಪರ್ಲಿ ಫಸ್ಟ್ ತಿಂದಿದ್ದರಿಂದ ಕಣ್ಣು ಗೊತ್ತು ಅಲ್ಲಿ ಇಟ್ಬಿಡಿ. ಊಟ ಎಲ್ಲ ಗಡಮ್ಮಂತ ಚೆನ್ನಾಗಿ ನುಂಗಿ ಆ ಪೇಪರ್ನ ಎತ್ಕೊಂಡು ಹೋಗಿ ಬಿಟ್ಬಿಡಿ, ಅಲ್ಲೇ ಇಟ್ಬಿಡ್ಬಿಡಿ. ಏನು ಎಲ್ಲರೂ ಎಲ್ಲ ಟೇಬಲ್ ಮೇಲೂ ಮಧ್ಯಾಹ್ನದ ಊಟಕ್ಕೆ ಬಂದಾಗ ಎಲ್ಲ ಹೋಟ್ಲಲ್ಲೂ ಒಂದೊಂದು ಇಟ್ಟಿದ್ದಾರೆ, ಇವರು ಎತ್ಕೊಂಡೋಗಿ ಕೆಲಸ ಬಿಸಾಕಲ್ಲ, ನೀವೇ ಎತ್ಕೋಬೇಕು. ನಿಮ್ಮದಲ್ಲಿ ಎತ್ಕೊಂಡು ಹೋಗಿ ಹೊರಗಡೆ ಎಲ್ಲಾದರೂ ಬಿಸಾಕಿದ್ರೆ, ಎಲ್ಲೋ ದಾರಿಲಿ ಹೋಗಬೇಕಾದ್ರೆ ಹಾಕ್ಬಿಟ್ಟು ಹೋದರೆ ಕೈ ತೊಳ್ಕೊಳ್ಳಿ. ಆವಾಗೇನಾಗುತ್ತೆ, ಪಿತೃಗಳ ಮಧ್ಯಾಹ್ನದಲ್ಲಿ ಊಟ ಮಾಡಿದ್ರೆ ಶನಿಗೆ ತುಂಬ ಸಂತೋಷ. ಮಧ್ಯಾಹ್ನದಲ್ಲಿ ನೀವು ತಿನ್ನೋಕ್ಕೆ ಮೊದಲು ಫಸ್ಟ್ ಊಟ ಇಟ್ಟು ಆಮೇಲೆ ತಿನ್ನಿ. ಏನು ತಿಂತೀರೋ ಅದನ್ನು ದಯವಿಟ್ಟು ಅದನ್ನು ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಜೀವನ ಅಂದರೆ, ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಕಾಗೆಗಳು ತಿನ್ನುತ್ತೆ, ಜೀವನ ಪರ್ಯಂತ ನಾಯಿಗಳು ತಿನ್ನುತ್ತೆ. ನಮ್ಮಲ್ಲಿರ್ತಕ್ಕಂಥ ದೋಷಗಳು ಅತಿ ಶೀಘ್ರದಲ್ಲಿ ಪರಿಹಾರ ಆಗ್ತಾ ಇರುತ್ತೆ. ಇವತ್ತೇ ಮಹಾಲಯ ಅಮಾವಾಸ್ಯೆಗೆ, ನಾಳೆಗೆ ವ್ಯವಸ್ಥೆಗೆ ಇವತ್ತೇ ಮಹಾಲಯ ಅಮಾವಾಸ್ಯೆಯಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಇವತ್ತು ಮಧ್ಯಾಹ್ನದಿಂದ ಶುರು ಮಾಡ್ಕೊಳ್ಳಿ. ಬಹಳ ಉತ್ತಮೋತ್ತಮವಾಗಿ ಜೀವನ ನಡೆಯುತ್ತೆ. ಅದಾದಮೇಲೆ ಮನೆಯಲ್ಲಿ ದಯವಿಟ್ಟು ಎಲ್ಲ ಗುಡಿಸಿ ಸಾರಿಸಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊತಿರೋ. ನವರಾತ್ರಿ ಬರೋಕ್ಕೆ ಮೊದಲು ದೇವರುಗಳನ್ನ ನಾಳೆ ತೊಳ್ಕೊಬೇಕು. ಫಸ್ಟು ಪಿತೃಗಳೆಲ್ಲ ಮಾಡ್ಕೋಬೇಡಿ. ಸಾಯಂಕಾಲ 4 ಗಂಟೆ ಮೇಲೆ ಜ್ಞಾಪಕ ಇಟ್ಕೊಳ್ಳಿ. ಸಾಯಂಕಾಲ 4 ಗಂಟೆ ಮೇಲೆ ಏನು ಕೆಲಸಗಳು ಇಟ್ಕೊಬಾರ್ದು. ನಿದ್ದೆಗೆ ಮಾಡಿಬಿಡಿ, ಚೆನ್ನಾಗಿ ತಿಂದುಬಿಟ್ಟು ಪಾಯಸ ಗಸಗಸೆ ಪಾಯಸ ಮಾಡ್ಕೊಂಡ್ಬಿಟ್ಟಿರ್ತೀರಾ ಅಂತ ಮಲ್ಕೊಂಡ್ಬಿಡ್ತೀರಾ. ಗಸಗಸೆ ಪಾಯಸ ಮೊದಲೇ ಹೇಳಿದ್ದೀನಿ, ಅಫೀಮ್ ಗಾಂಜಾ ಅಂದರೆ ಆ ಗಸಗಸೆ ಅನ್ನೋದೇ ಅಫೀಮ್. ಅದಕ್ಕೆ ಒಳ್ಳೆ ಮತ್ತು ನಿದ್ದೆ. ಅದು ಸ್ವಲ್ಪ ಕುಡಿದ್ರೆ ಸಾಕು. ಅನ್ನ ಜೊತೆ ಊಟ ಮಾಡಿದ್ಮೇಲೆ ಇನ್ನೊಂದು ಲೋಟ ಕುಡಿದು ಮಲ್ಕೊಂಬಿಟ್ರೆ ಹಿಂಗೆ ಇಳಿಯುತ್ತೆ. 6 ಗಂಟೆ ಮೇಲೆ ಸೂರ್ಯ ಅಸ್ತವಾಗೋದ ಅಂದರೆ ಶುಭ ಕಾರ್ಯ ಶುರು. ದೇವತೆಗಳು ಬರೋಕ್ಕೆ ಶುರು ಮಾಡ್ತಾರಂತೆ. ಆಗ ಅವನೇನು ಹೇಳ್ತಾನೆ, ಈ ಅರೆಲ್ಲ ಮಾಡಿದ್ಯಾ, ನಾನು ಬರ್ತಾ ಇದ್ದೀನಿ, ಎಂಟ್ರಿ ಅಂತಾನೆ ಭಗವಂತ. ಆಗ ಭಗವಂತದಲ್ಲಿ ಯಾರು ಬರ್ತಾರೆ, ಮೊದಲನೇ ಅಂದರೆ ಕಪ್ಪಾಗಿ 2 ಬೊಂಬೆಗಳು ಬರುತ್ತಂತೆ. ಅಂದರೆ ನಿನ್ನ ಪಿತೃ ರೂಪದಲ್ಲೇ, ನಿನ್ನ ತಾಯಿ ರೂಪದಲ್ಲೇ ನಾನು ಅದೇ ರೂಪದಲ್ಲಿ ಬರ್ತೀನಿ ಅಂತ ಸಾಕ್ಷಾತ್ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿ ಬರ್ತಾಳೆ. ಅದಕ್ಕೆ ಮಹಾಲಯ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ. ಲಯ ಅಂದರೆ ಕರಿತಕ್ಕಂಥವನು, ಲಯ ಅಂದರೆ ಹೊರಡೋನು. ಪರಮೇಶ್ವರ ಏನು ಮಾಡ್ತಾನೆ, ಎಲ್ಲರನ್ನು ಕಳಿಸಿ ಗುಡಿಸಿ ಗುಂಡಾಂತರ ಮಾಡಿ ದೇವತೆಗಳನ್ನ ಸ್ವಾಗತ. ಅದನ್ನು ಪಟ್ಟದ ಗೊಂಬೆಯಾಗಿ ಕೂಡಿಸ್ತಕ್ಕಂಥದ್ದೇ ರಾಜಮರಾದ ಪ್ರಯತ್ನ. ಹೀಗೆ ಸೌತ್ ಇಂಡಿಯಾಲಿ ಇವತ್ತು ಸಾಕಷ್ಟು ಜನದಲ್ಲಿ ನವರಾತ್ರಿ ಪ್ರಯೋಗದಲ್ಲಿ 9 ರಾತ್ರಿಗಳನ್ನ ದೇವಿ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಆ ಪಟ್ಟದ ಗೊಂಬೆಗಳನ್ನ ಇಟ್ಟು ಅಲಂಕಾರ ಮಾಡಿ ನಮ್ಮ ತಂದೆ ನಮ್ಮ ತಾಯಿ ಆ ಸ್ವರೂಪದ ಅಂದರೆ ಯದ್ಭಾವಂ ತದ್ಭವತಿ. ನೀವಿಬ್ಬರೇ ತಂದೆ ತಾಯಿ ಅಂದರು. ಜಗತಪಿತಂ ಒಂದೇ ಪಾರ್ವತಿ ಪರಮೇಶ್ವರ, ಜಗತಪಿತ ಪಾರ್ವತಿ ಪರಮೇಶ್ವರ್. ಅವ್ರು ನಮಸ್ಕಾರ ಮಾಡಿ ಸ್ವಾಗತವನ್ನು ಮಾಡ್ತೀವಿ. ಇದು ಮಹಾಲಯ ಪಕ್ಷದ ಒಂದು ಒಳ್ಳೆ ರೀತಿ ನಿಯಮ, ನಮ್ಮ ಸಂಸ್ಕಾರದಲ್ಲಿ ಬಂದಿರತಕ್ಕಂಥದ್ದು. ಅದಾದ ಮೇಲೆ ಕಾರ್ಯ ಕೈಂಕರ್ಯ ಎಲ್ಲವೂ ನಡೀತಾ ಹೋಗುತ್ತೆ. ದಯವಿಟ್ಟು ಎಲ್ಲ ವೀಕ್ಷಕರು ಇವತ್ತಂಥ ವಿಶೇಷವಾಗಿದೆ. ಅದಾದಮೇಲೆ ಮಧ್ಯದಲ್ಲಿ ಮರ್ತೇ ಹೋಗ್ತೀನಿ, ಈ ಕಿವಿ ಕೇಳಿಸದೇ ಇರೋರು ಅವ್ರಿಗೆ ಭಾಳ ಜನ ಕಿವಿಡ್ರು ಅಂತೀರ. ದಯವಿಟ್ಟು ಹಂಗೆ ಹೇಳ್ಬೇಡಿ. ಯಾಕೆಂದರೆ ಅವರು ಮನುಷ್ಯರೇ. ಕುರುಡು ಮುಂಡೆ ಮಗ ಅಂತ ಭಾಳ ಜನ ಬೈತಾರೆ. ಹಾಗೆಲ್ಲ ಬೈಬೇಡಿ. ಯಾಕೆಂದರೆ ಕಣ್ಣು ಕಾಣದಿದ್ದವನು ಎಷ್ಟೋ ಜನ ಜೀವನ ಇವತ್ತು ನಡೀತಿರೋ ಬಿಡ್ತಿರೋ. ಮೆಡ್ರಾಸಲ್ಲಿ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ ಕಣ್ಣು ಇಲ್ಲದೇ ಇರೋ ವ್ಯಕ್ತಿ. ಇವತ್ತು ದಿವಸ ಕಂಪ್ಯೂಟರ್ ಫ್ಯಾಕ್ಟ್ರಿ ಇಟ್ಟಿದ್ದಾನೆ. ಕಣ್ಣು ಇಲ್ದಿದ್ದವನು ಪ್ರೋಜನ್ ಅಂತ ಒಂದು ದೊಡ್ಡ ಕಂಪ್ನೀಲಿ. ಅವನು ರಾತ್ರಿ ಹೊತ್ತು ಟ್ರೈನಿಂಗ್ ಸೆಂಟ್ರಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾನೆ. ಇವತ್ತು ಎಷ್ಟೋ ಜನ ಕಣ್ಣಿರೋರಿಗೆ ಅವನೇ ದೊಡ್ಡ ಜನರಲ್ ಮ್ಯಾನೇಜರ್ ಆಗಿದ್ದಾನೆ. ಇದಕ್ಕೆ ಕಣ್ಣಿಲ್ದಿದ್ದವರು ಕಣ್ಣಿರೋನಿಗೆ ಜೀವನವನ್ನು ತೋರಿಸ್ತಾ ಇದ್ದಾನೆ ಅಂದರೆ ನಿಜಕ್ಕೂ ಭಗವಂತ ಒಂದು ಕೊಟ್ಟರೆ ಒಂದು ಕಿತ್ಕೊಳ್ಳೋದು ಸತ್ಯ ಅನ್ನೋದಕ್ಕೆ ಇನ್ನಷ್ಟು ವಿಚಾರ ಮಾತಾಡೋಣ. ಮಾಹಿತಿಗಳು ಸಾಕಷ್ಟಿವೆ, ಆದರೂ ನೀವು ಕಾಯ್ತಾ ಇರಿ. ಬಂದೆ.